ಎಲ್ರಿಗೂ ನಮಸ್ಕಾರ. ಬೆಳಗ್ಗೆ ಲೇಬರ್ ಬಂದು ಸೈಜ್ಗಳು ಶಿಫ್ಟ್ ಮಾಡ್ತೀವಿ, ಯಾಕಂದ್ರೆ ಎಂಸೆಂಡ್ ಹಾಕ್ಬೇಕು. ಇಲ್ಲಿ ಗ್ಯಾಪ್ ಅಲ್ಲಿ ಟಿಫನ್ ಮಾಡ್ಕೊಂಡು ಇವಾಗ ಗ್ರಿಲ್ ಹಾಕಿ ಇಲ್ಲಿ ಮರಗಳು ತುಂಡೋಡಿಸಿ ಅರ್ಮನ್ ಶೀಟ್ ಹಾಕ್ಬೇಕು. ಕಾವೇರಿ ವಾಟರ್ ಬೇರೆ ತುಂಬಾ ಲೀಕೇಜ್ ಇತ್ತು 3 ದಿವಸ. ಅದಕ್ಕೆ ವಾಟರ್ ಸಪ್ಲೈ ಬಂದಿರೋ ನೋಡಕ್ಕೆ ಪೈಪ್ ಎಲ್ಲ ಲೀಕೇಜ್ ಆಗಿದೆ. ಅದಕ್ಕೆ ಕಲ್ ತೆಗೆದು ನೋಡ್ಬೇಕು ಅಂತ ನೋಡ್ತಿದ್ರು. ನಾವು ಮರ ದಿಮ್ಮಿಗಳು ತೊಗೊಂಡೋಗಿ ಮೇಲ್ಗಡೆ ಜೋಡಿಸ್ತಾ ಇದ್ರೆ ಮಳೆನಿಂದ ಹಾಳಾಗಬಾರ್ದು ಮೇಲಿಟ್ಟು ಶೀಟ್ ಮುಚ್ಚಿ ಬಿಡ್ತಾ ಇದೀವಿ. ಇವಾಗ ಸ್ವಲ್ಪ ಬೇರ್ಗಳಿತ್ತಲ್ಲ ಅದು ಸ್ವಲ್ಪ ಟ್ರಿಮ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೋಬೇಕು. ಈಗ ಒಂದ್ ಲೋಡ್ ಎಂಸೆಂಡ್ ಕೂಡ ಬಂತು, ಅದು ಅನ್ಲೋಡ್ ಮಾಡಿಸಿ ವಾಟರ್ ಸಪ್ಲೈ ಅವರು ಪೈಪ್ ಇಲ್ಲಿ ಕಟ್ ಆಗಿದೆ ಅಂತ ರೆಕ್ಟಿಫೈ ಮಾಡಿ ರೆಡಿ ಮಾಡ್ತಿದ್ರು. ಈ ಕಡೆ ಮಣ್ಣು ಬೇರೆಲ್ಲ ಕಿತ್ತಿ ಎಕ್ಸ್ಪರ್ಟ್ ಮಾಡ್ತಿದ್ರು. ವಾಟರ್ ಸಪ್ಲೈ ಜೊತೆ ಒಂದು ಕಾಫಿ ಕುಡಿದು ಒಂದು ಗಟ್ಟ ಹೊಡ್ಕೊಟ್ಟು ವಾಟರ್ ಲೀಕೇಜ್ ಸ್ಟಾಪ್ ಮಾಡಿ ಕೊಟ್ಟರು ಕೆಲಸ ಮಾಡಕ್ಕೆ. ಪಾಪ ನಮ್ಮ ಹುಡುಗರು ಇವತ್ತು ಬಾರಿ ಕೆಲಸ ಮಾಡ್ತೀವಿ, ಬೇರೆಲ್ಲ ಕಿತ್ತಿ ಎತ್ತಾಕಕ್ಕೆ. ರೋಡಲ್ಲಿ ಬಿದ್ದಿದೆ ಅಂಶಗಳನ್ನ ಮೇಲೆ ಕಿತ್ತಾಕ್ತಿರಿ, ಯಾಕಂದ್ರೆ ಕಾಂಕ್ರೀಟ್ ಬ್ಲಾಕ್ಸ್ ಬರುತ್ತೆ. ಈಗ ನಾವು ಒಂದು ಫುಲ್ ಗಾಡಿ ಲೋಡ್ ತರಿಸಿದ್ರೆ 500 ಇಟ್ಟಿಗೆ ಬರ್ತಿದ್ರು. ಒಂಚೂರು ಬೇಕಲ್ಲ, ಅದಕ್ಕೆ ಅಲ್ಲೇ ಡೈರೆಕ್ಟ್ ಶಿಫ್ಟ್ ಮಾಡ್ಕೊಂಡು ಮಿಕ್ಕಿದ ಈ ಕಡೆ ಸ್ವಲ್ಪ ಇಳಿಸಿ ಇವಾಗ ಸ್ವಲ್ಪ ಸಿಮೆಂಟ್ ಬೇಕಿತ್ತು ಅದನ್ನ ತರಕ್ ಹೋಗಿ ಈಗ ನಾವು ಯೂಸ್ ಮಾಡ್ತೀವಿ ಅಲ್ಟ್ರಾಟೆಕ್ 450 ರೂಪಾಯಿ ಅಂತ ಮನೆ ಬಾಕ್ಲು ಡಿಲಿವರಿ ಕೊಡ್ತಾರಂತೆ. ಇವಾಗ ಬ್ಲಾಕ್ಸ್ ನ ಡೈರೆಕ್ಟ್ ಸ್ವಲ್ಪ ಒಳಗೆ ಇಳಿಸಿ ಆಚೆ ಇಳಿಸಿ ಮತ್ತೆ ಸಂಪ್ ಬೇಕಾಗಿರೋದ್ನ ಇಲ್ಲಿ ಇಳಿಸ್ಕೊತೀವಿ. ಈಗ ಸಂಪ್ ಕಟ್ಟಾಗಿ ಹೇಗಿದ್ರು ಬ್ಲಾಕ್ಸ್ ಬೇಕಲ್ಲ, ಸ್ವಲ್ಪ ಈಸಿ ಆಗುತ್ತೆ. ಇವಾಗ ಸಂಪ್ ಕನ್ಸ್ಟ್ರಕ್ಟ್ ಮಾಡಕ್ಕೆ ನೀಟಾಗಿ ಗ್ರೌಟ್ ಹಾಕೊಂಡು ರೆಡಿ ಮಾಡ್ಕೊತಿದ್ದಾರೆ. ಜಾಗ ಸ್ವಲ್ಪ ಕಾಂಪ್ಯಾಕ್ಟ್ ಇರೋದ್ರಿಂದ ಸಂಪ್ ಸೈಜ್ ಚಿಕ್ತ ಬರುತ್ತೆ. ಸ್ವಲ್ಪ ಬಿಗಿ ಇರ್ಲಿ ಅಂತ ಕೆಳಗಡೆ ಕಂಬಿಗಳು ಹಾಕ್ತಾ ಇದೀವಿ. ಸಂಪ್ ಒಳಗೆ ಇಳಿದು ಹೊರತಕ್ಕೆ ಮೆಟ್ಲು ಬೇಕಲ್ಲ, ಅದನ್ನ ತಗೊಂಡು ಕೊಟ್ಟು ಆಮೇಲೆ ಸಬ್ ರಿಜಿಸ್ಟರ್ ಆಫೀಸರ್ ಸ್ವಲ್ಪ ಕೆಲಸದಲ್ಲಿ ಹೋಗಿ ಒಂದು ಡಾಕ್ಯುಮೆಂಟ್ ಇಸ್ಕೊಂಡ್ ಬರ್ಬೇಕಿತ್ತು. ಬರೋ ಅಷ್ಟು ಒಂದ್ 2 ಲೆವೆಲ್ ಸಂಪ್ ಕಟ್ತಾ ಇದ್ರು. ಆಮೇಲೆ ಕಾಂಕ್ರೀಟ್ 20 mm ಜಲ್ಲಿ ಬೇಕು ಅಂದ್ರೆ ಅದನ್ನ ತುಂಬ್ಕೊಂಡು ಕೊಟ್ಟು ಈ ಒಂದು ಬುಟ್ಟಿ ಬಂದು 120 ರೂಪಾಯಿ ಹೇಳ್ತಿದ್ದ. ಕಾಂಕ್ರೀಟ್ ಎಲ್ಲ ಕಲ್ಸ್ಕೊಂಡು ಸಂಪ್ ಹಾಕ್ಬೇಕಿತ್ತು ಕೆಳಗಡೆ. ಇವತ್ತು ಸಂಪ್ ಒಳಗೆ ಕೆಳಗಡೆ ಕಾಂಕ್ರೀಟ್ ಹಾಕಿ ಫಿನಿಶಿಂಗ್ ಮಾಡ್ತಿದ್ರು. ಸಂಪು ಸೀಪೇಜ್ ಆಗ್ಬಾರ್ದು, ಲೀಕ್ ಆಗ್ಬಾರ್ದು, ಡಬಲ್ ಇಯರ್ ಕಾಂಕ್ರೀಟ್ ಬರುತ್ತೆ ಕೆಳಗಡೆ. ನೋಡುಗುರು ಎಷ್ಟೆಲ್ಲ ಕೆಲಸ ಹಿಡಿತದೆ ಮನೆ ಕಟ್ಟಬೇಕಾದ್ರೆ, ರೆಡಿ ಮಾಡಿಸ್ಬೇಕಾರೆ. ಅಷ್ಟಿಲ್ಲದೆ ಸುಮ್ಮನೆ ಹೇಳ್ತಾರ ನಮ್ಮ ಹಿರಿಯರು, ಒಂದ್ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ. ಇವತ್ತಿನ ಕೆಲಸ ಇಷ್ಟೇ.